ನವರಾತ್ರಿಯ 3ನೇ ದಿನ ಚಂದ್ರಘಂಟ ದೇವಿಯನ್ನು ಪೂಜಿಸಲಾಗುತ್ತದೆ. ಚಂದ್ರಘಂಟ ದೇವಿಯನ್ನು ದುರ್ಗಾಮಾತೆಯ ರೌದ್ರ ಸ್ವರೂಪವೆಂದು ಕರೆಯಲಾಗುತ್ತದೆ. ಹೊಸದಾಗಿ ವಿವಾಹ ಸ್ವರೂಪವನ್ನು ದುರ್ಗಾಮಾತೆಯು ಚಂದ್ರಘಂಟ ದೇವಿ ರೂಪದಲ್ಲಿ ತೋರಿಸುತ್ತಾರೆ. ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗಲು ಯಶಸ್ವಿಯಾಗುತ್ತಾರೆ. ವಿವಾಹದ ಸಮಯದಲ್ಲಿ ಶಿವನು ಗಣಗಳ ಜೊತೆಗೆ ಅರಮನೆಯನ್ನು ಪ್ರವೇಶಿಸಿದಾಗ ಶಿವನ ಭಯಂಕರವಾದ ರೂಪವನ್ನು ನೋಡಿ ಪಾರ್ವತಿ ದೇವಿಯ ತಾಯಿಯು ಮೂರ್ಛೆ ಹೋಗುತ್ತಾರೆ. ಆಗ ಪಾರ್ವತಿ ದೇವಿಯು ಚಂದ್ರಘಂಟ ದೇವಿಯ ರೂಪದಲ್ಲಿ ಬಂದು ಶಿವನನ್ನು ರಾಜಕುಮಾರನಾಗಿ ಕಾಣಲು ಹೇಳುತ್ತಾರೆ. ನಂತರ ಶಿವನು ಸುಂದರವಾದ ವರನ ರೂಪವನ್ನು ತಾಳುತ್ತಾರೆ. ಈ ದೇವಿಯು ಅರ್ಧಚಂದ್ರವನ್ನು ಧರಿಸಿ ಹುಲಿಯ ಮೇಲೆ ಸವಾರಿ ಮಾಡಿ ಒಳ್ಳೆಯ ಜನರನ್ನು ರಕ್ಷಿಸುತ್ತಾರೆ.